ಹಾಯ್ ಎವ್ರಿವನ್. ನೋಡಿ, ಒಂದು ಓಲ್ಡ್ ಕ್ರೇಟಾ. ಓಲ್ಡ್ ಅಂದರೆ ಇದಕ್ಕಿಂತ ಮುಂಚೆದು ಗಾಡಿ ಇದು ಬಂದಿದೆ ನಮ್ಮ ಹತ್ರ. ಇದು ನ್ಯೂ ಮಾಡೆಲ್ ಕ್ರೇಟಾ, ಬ್ಲ್ಯಾಕ್ ಕಲರು. ಒಂದು ಅದಕ್ಕಿಂತ ಓಲ್ಡ್ ಮಾಡಲ್ ಒಂದು ಕ್ರೇಟಾ ಬಂದಿದೆ. ಇದೂ ಬೇಸಿಕ್ ಮಾಡಲ್ಲೇ, ಇದೂ ಬೇಸಿಕ್ ಮಾಡಲ್ಲು, ಎರಡು ಬೇಸಿಕ್ ಮಾಡಲ್ ವೇರಿಯಂಟೇ. ಸೊ ಆ ಟೈಮ್ನಲ್ಲಿ ನಿಮಗೆ ಇದರಲ್ಲಿ 2-3 ಥರ ಗಾಡಿ ಬರ್ತಾ ಇದ್ದಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಜನ ಬೇಸಿಕ್ ಗಾಡಿ ತೊಗೊಂಡು ಎಸೆಸರೀಸು ಫಿಟ್ ಮಾಡ್ತಾಯಿದ್ರು. ಸೊ ಇದರಲ್ಲಿ ಇವಾಗ ನಾವು ಈ ಗಾಡಿನೂ ಅಪ್ಗ್ರೇಡ್ ಆಗ್ತದೆ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಒಂದು ವೈಟ್ ಕ್ರೇಟಾ ಫಿನಿಶ್ ಆಗಿದೆ, ಅದಕ್ಕೆ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ. ಸೊ ವೈಟ್ ಕ್ರೇಟಾನಲ್ಲಿ ಏನು ಫಿಟ್ ಮಾಡಿದ್ದೀನಿ ಅಂದರೆ, ನಾವು ರಿಯರ್ ವೈಫರ್ ಒಂದು ಫಿಟ್ ಮಾಡಿದ್ದೀನಿ. ಸೊ ರಿಯರ್ ವೈಫರು ಕಸ್ಟಮರ್ಗೆ ಫ್ರಂಟ್ ವೈಫರ್ ಎಷ್ಟು ಯೂಸ್ ಆಗುತ್ತೆ ನಿಮಗೆ, ನೆಸೆಸಿಟಿ ಇರೋದವ್ರಿಗೆ, ನೆಸೆಸಿಟಿ ಏನಿದೆ ಅವ್ರಿಗೆ ಮಾತ್ರ ಫ್ರಂಟು ಎಷ್ಟು ಯೂಸ್ ಆಗುತ್ತೆ ನಿಮ್ಮದು ವೈಫರು, ಅದೇ ಥರನೂ ರಿಯರ್ ವೈಫರು ನಿಮಗೆ 100% ಯೂಸ್ ಆಗುತ್ತೆ. ಸೊ ಯೂಶ್ವಲಿ ಫ್ರಂಟ್ ಅಂತ ನಾವು ಮೈಂಡ್ನಲ್ಲಿ ಇಟ್ಕೊತೀವಿ, ವೈಫರ್ ಅಂತ ಫ್ರಂಟ್. ಸೊ ಟಾಪ್ ಮಾಡಲ್ಗೆ ರಿಯರ್ ವೈಫರ್ ಏನಕ್ಕೆ ಕೊಡೋದಂದರೆ, ಹಿಂದ್ಗಡೆ ಹೈವೇನಲ್ಲಿ, ಆಮೇಲೆ ನೀವು ಮಾಮೂಲಿ ಸಿಟಿನಲ್ಲಿ ಫ್ರಂಟ್ ಹೆಂಗೆ ಯೂಸ್ ಮಾಡ್ತೀರಾ ನೀವು ಮಳೆಯಲ್ಲಿ, ಸೊ ಅದೇ ಥರ ನಿಮಗೆ ಈ ಗ್ಲಾಸ್ ಕ್ಲೀನ್ ಮಾಡಿ ಹಿಂದ್ಗಡೆ ವೈಫರ್ ನಿಮಗೆ ಕೊಡ್ತದೆ. ಯೂಶ್ವಲಿ ಇವಾಗ ನೋಡಿ, ಈ ಗಾಡಿನಲ್ಲಿ ರಿಯರ್ ವೈಫರ್ ಫಿಟ್ ಆಗಿದೆ. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ನಮಗೆ 100% ಗ್ಲಾಸ್ ಚೇಂಜ್ ಮಾಡಲೇಬೇಕು. 100% ಗ್ಲಾಸ್ ಚೇಂಜ್ ಮಾಡಲೇಬೇಕು. ಈಗ ಕೆಲವು ಕಸ್ಟಮರ್ದು ಏನು ಕನ್ಫ್ಯೂಷನ್ ಇರ್ತದೆ, ಗ್ಲಾಸ್ ಹೋಲ್ ಬಡಲ್ಲ, ಹೋಲ್ ಹಾಕ್ಬಿಡ್ತೀರಾ ಅಂತ ಕೇಳಿ. ಸರ್, ಹೋಲ್ ಎಲ್ಲ ಹಾಕೋಂಗಿಲ್ಲ, ಗ್ಲಾಸೇ ತೆಗಿಬಿಟ್ಟು ಹೊಂಡೆದೇ ಗ್ಲಾಸ್ ನಾವು ಚೇಂಜ್ ಮಾಡಬೇಕು. ಸೊ ಹೊಂಡೆ ಅಂದರೆ ನಿಮಗೆ ನಿಮಗೆ ಲೋಗೋ ಕಾಣಿಸೋದೆ ನೋಡ್ಬೋದು, ಈ ಲೋಗೋ ಇದೆಯಲ್ಲ ಇಲ್ಲಿ ಕಾಣಿಸೋದೆ ನೋಡ್ಬೋದು. ಸೊ ಹೊಂಡೆನೇ ನಿಮಗೆ ಜೆನ್ಯೂನ್ ಗ್ಲಾಸು ಫಿಟ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ರಿಯರ್ ವೈಫರ್ ಇಲ್ಲ. ಸೊ ಇಲ್ಲಿನೂ ನೀವು ನೋಡ್ಬೋದು, ಹೊಂಡದೆ ಗ್ಲಾಸ್ ಇಲ್ಲಿ ಸಿಂಬಲ್ ಇದೆ. ಸೊ ಈ ಲುಕ್ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಇದು ವಿತೌಟ್ ವೈಫರ್ ಗಾಡಿ ನೋಡಿ. ಸೊ ಫಸ್ಟು ಇದನ್ನು ವಿತೌಟ್ ವೈಫರೇ ಇದ್ದಿದ್ದು, ಇವಾಗ ವೈಫರ್ ಫಿಟ್ ಮಾಡಿದ ತಕ್ಷಣ ಇದು ಲುಕ್ಕೆ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಇದು ಬ್ರ್ಯಾಂಡ್ ನ್ಯೂ ಗಾಡಿ ತೊಗೊಂಡು ಬಂದಿದ್ದಾರೆ ಕಸ್ಟಮರು. ಇವ್ರಿಗೆ ಬಂದ್ಬಿಟ್ಟು ಬೇರೆಯವರು ರಿಫರ್ ಮಾಡಿ ಕಳಿಸಿರೋದು. ಇವ್ರ ಕಸ್ಟಮರ್ ಬಂದ್ಬಿಟ್ಟು ಆರ್ಮಿನಲ್ಲಿ ಇರೋದು. ಸೊ ಗಾಡಿ ಇವತ್ತು ಬಿಟ್ಟು ಹೋಗಿದ್ದಾರೆ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ ನಾವು. ಸಿಸ್ಟಮ್ ಬಗ್ಗೆನಲ್ಲಿ, ಸ್ಪೀಕರ್ ಬಗ್ಗೆನಲ್ಲಿ, ಸೀಟ್ ಕವರು, ಮ್ಯಾಟು, ಸ್ಟೇರಿಂಗ್ದು, ಲೆದರ್ ಕವರಿಂಗು, ಫ್ಲೋರಿಂಗ್ ಮ್ಯಾಟು, ಅದೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಆರ್ಮಿ ಗಾಡಿದು ಕಸ್ಟಮರ್ದು ಇದು ಒಂದು ಕಸ್ಟಮರು. ಸೊ ಈ ಕಸ್ಟಮರ್ ನಮ್ಮ ಹತ್ರ ಬಂದು 3 to 4 ಮಂತ್ಸಿಂದ ನಮಗೆ ಫೋನ್ ಮಾಡ್ತಾಯಿದ್ದಾರೆ, ರಿಯರ್ ವೈಫರ್ ನಮಗೆ ಬೇಕೇ ಬೇಕು ಅಂತ. ಸೊ ಇದು ಬಂದುಬಿಟ್ಟು ನಿಮಗೆ ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರನೇ ಹೊಂಡೆ ಆ್ಯಂಡ್ ಕಿಯಾ ಗಾಡಿದು. ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರನೇ ಇದು. ಆರ್ಡ್ರ್ ಹೆಂಗಂದರೆ, ಇವಾಗ ನೀವು ಬ್ಯಾಂಗ್ಳೂರಿನಲ್ಲಿ ಇರ್ತೀರ. ಸೊ ಬ್ಯಾಂಗ್ಳೂರು ಬಿಟ್ಟು ನೀವು ಔಟ್ ಆಫ್ ಇದ್ದರೆ ಕಸ್ಟಮರ್ ನಾವೆಲ್ಲ ನಿಮ್ಗೆ ಏನು ಗಾಡಿಗೆ ಯಾವಾಗ ಮಾಡಬೇಕು ಏನಂತ ನೋಡಿ ನಮ್ಮ ಹತ್ರ ಐಟಮ್ ಅವೈಲೇಬಲ್ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಆಗುತ್ತೆ. ಶೆಡ್ಯೂಲ್ ನಮ್ಮದು ಬ್ಯುಸಿ ಇದ್ದರೆ ನೆಕ್ಸ್ಟ್ ಡೇ ನಿಮಗೆ ಗಾಡಿ ಸಿಗುತ್ತೆ. ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ಅಂಥ ಟೈಮ್ನಲ್ಲಿ ಎಲ್ಲ ಬಂದರೆ ಒಂದು ದಿವಸನಲ್ಲಿ ನಿಮಗೆ ಗಾಡಿ ಫಿನಿಶ್ ಆಗುತ್ತೆ. ಸೊ ಇದು ವರ್ಕಿಂಗ್ ನಮ್ಮ ಬಂದುಬಿಟ್ಟು ಇಲ್ಲಿ ಏನು ನೀರು ನಿಮಗೆ ಬರ್ತದೆ, ಸೇಮ್ ಅದೇ ಜಾಗದಲ್ಲಿ ನಿಮಗೆ ನೀರು ಬರ್ತದೆ. ಪ್ಲಸ್ ಇದು ಬಂದುಬಿಟ್ಟು ನಿಮಗೆ ವರ್ಕಿಂಗ್ ತೋರಿಸ್ತೀನಿ ಏನಾಗುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡಿ ವರ್ಕಿಂಗ್ ಏನಂದರೆ, ಇದರಲ್ಲಿ ಏನಂದರೆ ಕೆಲವು ಜನ ವೈಫರ್ ಫಿಟ್ ಮಾಡ್ತಾರೆ. ಫಿಟ್ ಮಾಡಿದ್ರೂ ಇದಕ್ಕೆ ನಾವು ಮಾಡಿರೋದು ಕಂಪ್ನಿಯಿಂದ ಹೆಂಗೆ ಬರ್ತದೆ ನಿಮಗೆ ವೈಫರು, ಲೈಕ್ ಕಂಪ್ನಿಯಿಂದ ಹೆಂಗೆ ಅಂದರೆ ನಿಮಗೆ ಬರೋದು ಅಂದರೆ, ಯೂಶ್ವಲಿ ನೀವು ಇಗ್ನಿಷನ್ ಆನ್ ಮಾಡಿದ್ದೀರಾ. ಸೊ ಇಗ್ನಿಷನ್ ಆನ್ ಮಾಡಿದ್ರೆ ನಿಮಗೆ ಇದೆಲ್ಲ ನಿಮಗೆ ಫ್ರಂಟ್, ಇದು ನಿಮಗೆ ಏನಿದೆ ಮೋಲ್ಡೆಡ್ ಇರ್ತದೆ. ಮೋಲ್ಡೆಡ್ ಹೆಂಗೆ ಅಂದರೆ ನಿಮಗೆ ಸೇಮ್ ಇದು ಮೋಲ್ಡೆಡ್ ಥರ. ಇವಾಗ ಇದು ನೋಡಿ ವೈಫರ್ ಹಾಫ್ ಇದೆ ಅಲ್ಲಿ. ಇವಾಗ ಇಲ್ಲಿ ಲೋ ಆದ ತಕ್ಷಣವೇ ಮೀಟ್ರ್ನಲ್ಲಿನೂ ನಿಮಗೆ ಲೋ ಅಂತ ತೋರಿಸುತ್ತೆ. ನೋಡಿ ಇಲ್ಲಿ ಮೀಟ್ರ್ನಲ್ಲಿನೂ ನಿಮಗೆ ಲೋ ಅಂತ ತೋರಿಸುತ್ತೆ. ಸೊ ಲೋ ಏನಂದರೆ, ಒಂದು ಸಲ ವೈಫರ್ ಕೆಲಸ ಮಾಡಿ ತಿರ್ಗಾ ಅದೇ ಪೊಸಿಷನ್ಗೆ ಹೋಗಿ ನಿಲ್ಲುತ್ತೆ. ಇದು ನೋಡ್ಬೋದು, ಇವಾಗ ಸ್ಟಾಪ್ ಆಗಿದೆ, ತಿರ್ಗಾ ಇವಾಗ ಕೆಲಸ ಮಾಡ್ತದೆ. ಸೊ ಇದಕ್ಕೆ ಲೋ ಅನ್ನೋದು. ತಿರ್ಗಾ ಇಲ್ಲಿ ಲೋ ಇದೆ, ತಿರ್ಗಾ ಹೈ ಮಾಡಿದ ತಕ್ಷಣ ನಾವು ಮೀಟ್ರ್ನಲ್ಲಿನೂ ನಿಮಗೆ ಹೈ ಅಂತ ತೋರಿಸ್ತಾ ಇದೆ. ನೋಡಿ ಹೈ ಏನಂದರೆ ಕಂಟಿನ್ಯೂ ನಿಮಗೆ ಮಳೆಗಾಲದಲ್ಲಿ ಜಾಸ್ತಿ ಫಾಸ್ಟು ಯೂಸ್ ಆಗ್ತಾ ಇರ್ತದೆ. ಸೊ ತಿರ್ಗಾ ಇಲ್ಲಿ ನೀವು ಕೆಳಗಡೆ ಡೌನ್ ಮಾಡಿದ ತಕ್ಷಣ ನೀರು ನಿಮಗೆ ಬರ್ತದೆ, ಇಲ್ಲಿ ನೋಡ್ಬೋದು. ಸೊ ಈ ಥರ ನಾವು ಫಿಟ್ ಮಾಡಿರೋದು ಒರಿಜಿನಲ್ ಕೆಲಸ ಏನಿದೆ ಇಲ್ಲಿ ಕಾಣ್ಬೋದು. ನಿಮಗೆ ನೋಡಿ ತೋರಿಸ್ತೀನಿ. ಆನ್, ಲೋ, ಹೈ, ತಿರ್ಗಾ ಲೋ,
ತಿರ್ಗಾ ಆಫ್. ಆ ಮೀಟ್ರ್ನಲ್ಲಿನೂ ಶೋ ಆಗ್ತದೆ, ನಿಮಗೆ ನೋಡ್ಬೋದು ನೋಡಿ, ಶೋ ಆಗ್ತದೆ. ಸೊ ಈ ಥರ ನಾವು ನಿಮಗೆ ಕೆಲಸ ಮಾಡಿ ಕೊಟ್ಟಿರೋದು. ಇದು ಫ್ರಂಟ್ ಹೆಂಗಿದೆ ನೋಡ್ಬೋದು, ಇದು ಫ್ರಂಟ್ ವೈಫರ್ ಅಂತ ತೋರಿಸ್ತಾ ಇದೆ, ರಿಯರ್ ವೈಫರ್ ಆದರೆ ರಿಯರ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನಿಮಗೆ ನಾವು ಕೆಲಸ ಮಾಡಿ ಕೊಡೋದು. ಒರಿಜಿನಲ್ಟಿ ಇದಕ್ಕೆಲ್ಲ ಟೇಮ್ ಆಗುತ್ತೆ ಮಾಡೋಕ್ಕೆ. ಬಿಫೋರ್ ಆರ್ಡ್ರು ಇಲ್ಲ ನಮ್ಮ ಹತ್ರ ಐಟಮ್ ಇಷ್ಟ ಆಗಿದರೆ ನಾವು ಇಮಿಡಿಯೇಟ್ ಫಿಟ್ ಮಾಡಿ ಕೊಡ್ತೀವಿ. ಸೊ ಆ ರೀತಿ ನಮಗೆ ಇದು ಕೆಲಸ ಆಗುತ್ತೆ. ಇದು ಕಸ್ಟಮರ್ದು ಏನು ಕನ್ಫ್ಯೂಷನ್ ಅಂದರೆ ವಾರಂಟಿ ಬಗ್ಗೆನಲ್ಲಿ ಕೇಳ್ತಾರೆ. ಸೊ ಸರ್, ಕಸ್ಟಮರ್ಗೆ ನಾವು ಏನು ಹೇಳ್ತೀನಿ ಅಂದರೆ, ಯೂಶ್ವಲಿ ನಿಮ್ಮ ಗಾಡಿನಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ, ಆಪ್ಷನೂ ಕೊಟ್ಟಿದ್ದಾರೆ. ಇದು ಹಾಕೋಕ್ಕೆ ನಿಮಗೆ ಮೈಂಡ್ನಲ್ಲಿ ಇದ್ದರೆ ನನ್ನ ಗಾಡಿ ಒಂದು ಟಾಪ್ ಮಾಡಲ್ ಥರ ಕಾಣಿಸ್ಬೇಕು, ಅದು ಒಂದಿರಲಿ. ನನಗೆ ಯೂಸ್ಫುಲ್ ಇದೆ, ಅದು ಒಂದಿರಲಿ. ನನಗೆ ಆ ಫೀಚರ್ ಬೇಕೇ ಬೇಕು, ಅದು ಒಂದಿರಲಿ. ತಿರ್ಗಾ ನಮ್ಮ ಗಾಡಿ ಒಂದು ನೀಟ್ ಆ್ಯಂಡ್ ಕ್ಲೀನ್ ಬೇಕು. ಆ ಕೆಲಸಕ್ಕೆ ನಮ್ಮ ಹತ್ರ ನೀವು ಬ್ಯಾಂಗ್ಳೂರಿಗೆ ಬರಬೇಕು. ಫಾರ್ IR ಕಾರ್ ಡೆಕೋರೇಟಿವ್ ಬ್ಯಾಂಗ್ಳೂರಿನಲ್ಲಿ ನಮ್ಮ ಅಂಗಡಿ ಇರೋದು. ನಾನೇನು ಹೇಳ್ತೀನಿ, ಇವಾಗ ನೋಡಿ, ನಾವು ಮೀಟ್ರ್ನಲ್ಲಿ ಏನೂ ಕೆಲಸ ಮಾಡಿಲ್ಲ, ಕರೆಕ್ಟಾ? ಇಲ್ಲಿ ಆನ್ ಮಾಡಿದ ತಕ್ಷಣ ಮೀಟ್ರ್ನಲ್ಲಿ ತೋರಿಸ್ತಾ ಇದೆಯಲ್ಲ. ಸೊ ಮೀಟ್ರ್ನಲ್ಲಿ ಏನಕ್ಕೆ ತೋರಿಸೋದು ಅಂದರೆ, ವೈರಿಂಗು ಅಲ್ಲಿ ಏನು ಮಾಡಬೇಕು, ಏನು ಕಪ್ಲರ್ ಯೂಸ್ ಮಾಡಬೇಕು, ಯಾವ ವೈರ್ ಎಲ್ಲಿ ಕನೆಕ್ಷನ್ ಕೊಡಬೇಕು, ಯಾವುದಕ್ಕೆ ಸಾಕೆಟ್ ಹಾಕಬೇಕು, ಯಾವುದಕ್ಕೆ ಪಿನ್ ಹಾಕಬೇಕು, ಏನು ಮಾಡ್ರೆ ವಾರಂಟಿ ಹೋಗ್ಬಿಡ್ತದೆ ನಿಮಗೆ, ಏನು ಮಾಡ್ರೆ ವಾರಂಟಿ ಇರ್ತದೆ, ಅದೆಲ್ಲ ನೋಡಿನೇ ನಾವು ಫಿಟ್ ಮಾಡಿ ವಿಡಿಯೋ ಮಾಡೋದು. ಈ ಕಸ್ಟಮರ್ ನಮ್ಮ ಹತ್ರ 3 to 4 ಮಂತ್ಸಿಂದ ಆರ್ಡ್ರ್ ಮಾಡ್ತಾಯಿದ್ದಾರೆ. ಸೊ ನಾವು ಇದು ಕಸ್ಟಮರ್ಗೆ ಬಂದುಬಿಟ್ಟು, ಇವರು ನನಗೆ ಬೇಕು ಅಂತ ಬಂದುಬಿಟ್ಟು 5 to 4 ಡೇಸು ವೇಟಿಂಗ್ ಮಾಡಿ ಇವರು ನಮ್ಮ ಹತ್ರ ಇವಾಗ ಬೆಳಗ್ಗೆ ಬಂದು ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಈ ಗಾಡಿ ಫಿನಿಷ್ ಮಾಡಿದ್ದೀನಿ. ಸೊ 11 o'clock 12 o'clock ಗಾಡಿ ಬಂದರೆ ಯೂಶ್ವಲಿ ನಮ್ಮ ಹತ್ರ ಇದ್ದರೆ ನಾವು ನೋಡಿ, ಇವಾಗ 8:30 ಆಗ್ತಾಯಿದೆ ಟೈಮ್. ಸೊ ಈ ಥರ ಫಿಟ್ ಆಗುತ್ತೆ ಫ್ರೀ ಇದ್ದರೆ ನಾವು. ಸೊ ಇದಕ್ಕೆ ನಿಮಗೆ ವಾರಂಟಿಗೆ ಏನು ಡಿಫ್ರೆನ್ಸೇ ಇದೆ. ವಾರಂಟಿ ಏನಾಗ ಅವಾಯ್ಡ್ ಆಗುತ್ತೆ ಅಂದರೆ, ನಿಮಗೆ ನಾವು ಏನು ವೈರ್ ಕಟ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಅಲ್ಲಿ ಜೈಂಟ್ ಇಲ್ಲಿ ಜೈಂಟ್ ಆ ಥರ ಕೆಲಸ ಮಾಡಲ್ಲ. ನಿಮಗೆ ಕೆಲಸ ಇದ್ದರೆ ಬೆಳಗ್ಗೆ ಬಂದು ಗಾಡಿ ಬಿಟ್ಟರೆ ಸಾಯಂಕಾಲ ತೊಗೊಂಡೋಗ್ಬೋದು. ಇಲ್ಲ ಯೂಶ್ವಲಿ ಔಟ್ಸೈಡಿಂದ ಬಂದರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ವೆಯ್ಟ್ ಮಾಡಿ ಕೆಲಸ ಮಾಡಿಕೊಂಡು. ಈ ಗಾಡಿ ಕಸ್ಟಮರು ಇಲ್ಲ, ಈ ಗಾಡಿನಲ್ಲಿ ನಿಮ್ಗೆ ಹೇಳ್ತೀನಿ, ಈ ಗಾಡಿ ಕಸ್ಟಮರೂ ಇಲ್ಲ. ಇವ್ರಿಗೆ ಬೇರೆಯವರು ರಿಕಮೆಂಡ್ ಮಾಡಿ ಕಳಿಸಿದಾರಂತೆ. ಸೊ ಇವರು ಬಂದು ಗಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ. ಈ ಗಾಡಿ ನಿಮಗೆ ನಾಳೆ ಡೆಲಿವರಿ ಆಗುತ್ತೆ. ಈ ಗಾಡಿನೂ ಇವತ್ತು ಕೊಡೋಣ ಅಂತ ಹಿಡಿದು ಅವ್ರ ಕಸ್ಟಮರ್ ಯಾವುದು ಮೀಟಿಂಗ್ನಲ್ಲಿ ಇದ್ದೀನಿ, ನಾಳೆ ಬರ್ತೀನಿ ಅಂತ. ಸೊ ಇವ್ರಿಗೇ ನಾಳೆನೇ ಗಾಡಿ ಕೊಡೋಣ. ಸೊ ಇದು 2 ಗಾಡಿ ನಿಮಗೆ ಸೇಮ್ ಇದರಲ್ಲಿ ಫಿಟ್ ಮಾಡೋಣ ಅಂತ ನಾವು ಮಾಡ್ತಾ ಇರೋದು. ಈ ಗಾಡಿನಲ್ಲಿ ನಿಮಗೆ ಎಸೆಸರೀಸ್ ಬೇಜಾರು ನಡೀತದೆ, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಣ. ಇದಕ್ಕೆ ಮಾಡೋಣ. ಸೊ ಇದಕ್ಕೆಲ್ಲ ನಿಮಗೆ ಕಂಪಲ್ಸರಿ ಗ್ಲಾಸ್ ಚೇಂಜ್ ಮಾಡಬೇಕು, ಕಾಂಬಿನೇಷನ್ ಸ್ವಿಚ್ ಚೇಂಜ್ ಆಗುತ್ತೆ. ಕಾಂಬಿನೇಷನ್ ಸ್ವಿಚ್ ಅಂದರೆ ವೈಫರ್ ಆನ್ ಮಾಡ್ತಿರಲ್ಲ ನೀವು, ಅದು ಚೇಂಜ್ ಆಗುತ್ತೆ. ಹಿಂದ್ಗಡೆಯಿಂದ ನಾವು ಮುಂದ್ಗಡೆ ತನಕ ನಾವು ಏನು ಪೈಪ್ಲೈನ್ ಕನೆಕ್ಷನ್ ಮಾಡಬೇಕು ಅದು ಮಾಡಿದ್ದೀನಿ. ಸೊ ಅದು ಫಿಟ್ ಮಾಡೋಕ್ಕೆ ವೈರಿಂಗ್ ಹೆಂಗೆ ಮಾಡಬೇಕು ಅದರದ್ದೇ ನಮ್ಮ ಹತ್ರ ವೈರಿಂಗ್ ಇದೆ. ಸೊ ಇದೆಲ್ಲ ನಿಮಗೆ ನೀರು ಬರೋ ಜಾಗ ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ. ಈ ಗಾಡಿನಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇಲ್ಲಿದೆ ನೋಡಿ, ಪ್ಲೇನ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಜಾಗ ಸ್ಪೇಸು, ಇಲ್ಲಿ ಪ್ಲೇನ್ ಇದೆ. ಸೊ ಆ ಥರ ಎಲ್ಲ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಏನು ಪಾರ್ಟ್ಸ್ ಯೂಸ್ ಮಾಡಬೇಕು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹೊಂಡೆ ಅಂದರೆ ಹೊಂಡೆದೇ ಕೂತ್ಕೊಳ್ಳೋದು, ಬೇರೆ ಯಾವುದೂ ಕೂತ್ಕೊಳ್ಳಲ್ಲ. ಮಾರುತಿ ಅಂದರೆ ಮಾರುತಿದೇ ಕೂತ್ಕೊಳ್ಳೋದು, ಬೇರೆ ಯಾವುದು ಕೂತ್ಕೊಳ್ಳಲ್ಲ. ಟೊಯೋಟಾ ಅಂದರೆ ಟೊಯೋಟಾನೇ ಕೂತ್ಕೊಳ್ಳೋದು, ಬೇರೆ ಯಾವುದೂ ಕೂತ್ಕೊಳ್ಳೋ. ನಮ್ಮ ಹತ್ರ ಬಂದ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ, ಜಿನಿನ್ ಕೆಲಸ ಆಗುತ್ತೆ. ಅದು ಒಂದು ನಾವು ನಿಮಗೆ ಹೇಳ್ಬೋದು. ಅದು ಬಿಟ್ಟು ನಮ್ಮ ಹತ್ರ ಎಲ್ಲ ನಿಮಗೆ ಎಸೆಸರೀಸು ಸಿಗುತ್ತೆ. ಯಾವ ಗಾಡಿಗೆ ಏನು ಬೇಕಂದ್ರೂ ಎಸೆಸರೀಸ್ ಸಿಗುತ್ತೆ ನಿಮಗೆ. ಸೊ ಅದು ಒಂದು ನಮ್ಮ ಹತ್ರ ಬಂದ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ. ನಮ್ಮ ಹತ್ರ ಆಫರು, ಡಿಸ್ಕೌಂಟು, ಅದು ತೊಗೊಂಡ್ರೆ ಇದು ಫ್ರೀ, ಅದು ತೊಗೊಂಡ್ರೆ ಇದು ಫ್ರೀ ಏನೂ ಇಲ್ಲ. ಕೆಲಸ ಜಿನಿನ್ ಆಗುತ್ತೆ, ವ್ಯಾಲ್ಯೂಷನ್ ಕೆಲಸ ಆಗುತ್ತೆ. ವ್ಯಾಲ್ಯೂಷನ್ ಗಾಡಿಗೆ ಅದು ನಾವು ಹೇಳ್ಬೋದು ನಿಮಗೆ. ಅದು ಬಿಟ್ಟು ನಾವು ಬೇರೆ ಏನೂ ಆಗೋಲ್ಲ. ನಮ್ಮ ಹತ್ರ ಬಂದ್ಬಿಟ್ಟು ಅದು ಇದು ಏನೂ ಇಲ್ಲ ಸರ್. ಆಫರು, ಡಿಸ್ಕೌಂಟು, ಕಾಂಬೋ ಕಿಟ್ಟು, ಅದು ಕಿಟ್ಟು, ಇದು ಕಿಟ್ಟು ಏನೂ ಇಲ್ಲ. ನಿಮಗೆ ಏನೇನು ಬೇಕೋ ಹೇಳಿ, ಗಾಡಿಗೆ ನಾವು ಫಿಟ್ ಮಾಡಿ ಕೊಡೋಣ. ಸಿಸ್ಟಮು, ಹೆಡ್ಲೈಟು, ಆ್ಯಂಡ್ರಾಯ್ಡ್ ಸಿಸ್ಟಮ್, LED ಬಲ್ಪು, ಏನೇನು ಬೇಕು ನಿಮ್ಗೆ ಹೇಳಿ. ಎಸೆಸರೀಸ್, ಆಲ್ ಎಸೆಸರೀಸ್ ನಿಮಗೆ ಕಾರ್ಗೆ ಸಿಗುತ್ತೆ. ಆಲ್ಟ್ರೇಷನ್ ಕೆಲಸ ಇರಲಿ, ಮಾಡಿಫೈ ಕೆಲಸ ಇರಲಿ, ಗಾಡಿಗೆ ಅಪ್ಗ್ರೇಡೇಷನ್ ಕೆಲಸ ಇರಲಿ, ಏನು ಬೇಕಂದ್ರೂ ಸಿಗುತ್ತೆ ನಿಮಗೆ. ಬಟ್ಟು ನಮ್ಮ ಅಂಗಡಿ ಇರೋದು ಬ್ಯಾಂಗ್ಳೂರಿನ ಕೋರಮಂಗಲ ಆಡುಗುಡಿ ಸಿಗ್ನಲ್ ಮೈಕೋ ಬಾಸ್ ರೋಡ್ನಲ್ಲಿ ನಮ್ಮ ಅಂಗಡಿ ಇರೋದು.